ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ 2025-26ನೇ ಸಾಲಿನಲ್ಲಿ ಬಿಡುಗಡೆಯಾಗಿರುವಂತಹ SSLC ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಅದರಲ್ಲೂ ರಸಾಯನಶಾಸ್ತ್ರ ಕೆಮಿಸ್ಟ್ರಿ ವಿಭಾಗದ ಪಾರ್ಟ್ ಬಿ ವಿಭಾಗದ ಪ್ರಶ್ನೆಗಳಿಗೆ ನಾವು ಈಗ ಉತ್ತರಗಳನ್ನ ನಾವು ಈ ಒಂದು ವಿಡಿಯೋದಲ್ಲಿ ಕಂಡುಕೊಳ್ಳೋಣ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಓಕೆ, ಪ್ರಶ್ನೆ ಹೀಗಿದೆ. ಹಿತ್ತಾಳೆ, ಪ್ರಶ್ನೆ ಸಂಖ್ಯೆ 13. ಹಿತ್ತಾಳೆಯಲ್ಲಿರುವ ಘಟಕ ಲೋಹಗಳು. ಆಪ್ಷನ್ ಎ ತಾಮ್ರ ಮತ್ತು ಸತು, ಆಪ್ಷನ್ ಬಿ ಅಲ್ಯೂಮಿನಿಯಂ ಮತ್ತು ತವರ, ಆಪ್ಷನ್ ಸಿ ತಾಮ್ರ ಮತ್ತು ತವರ, ಆಪ್ಷನ್ ಡಿ ಸತು ಮತ್ತು ಅಲ್ಯೂಮಿನಿಯಂ. ಸೊ ಹಿತ್ತಾಳೆಯಲ್ಲಿರುವಂತಹ ಘಟಕ ಲೋಹಗಳು ತಾಮ್ರ ಮತ್ತು ಸತು ಆಗಿದೆ. ಓಕೆ, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಲ್ಲಿ ಚಿತ್ರ ಆಧಾರಿತ ಪ್ರಶ್ನೆಯನ್ನು ನೀಡಲಾಗಿದೆ. 2 ಪ್ರಣಾಳಗಳನ್ನು ನೀಡಿ ಈ ಪ್ರಣಾಳದಲ್ಲಿ Y ದ್ರಾವಣ ಅಂತ ನೀಡಿದ್ದಾರೆ, ಈ ಪ್ರಣಾಳದಲ್ಲಿ KI ದ್ರಾವಣ ಅಂತ ಕೊಡಲಾಗಿದೆ. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ Y ದ್ರಾವಣವು KI ದ್ರಾವಣದೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಅಂತ ಇದೆ. ಇಲ್ಲಿ ಆಪ್ಷನ್ಗಳನ್ನ ನೀಡಲಾಗಿದೆ. ಈಗ Y ದ್ರಾವಣ KI ದ್ರಾವಣದ ಜೊತೆ ವರ್ತಿಸಿದಾಗ ಹಳದಿ ಬಣ್ಣದ ಪ್ರಕ್ಷೇಪ ಯಾವುದಪ್ಪ ಉಂಟಾಗೋದು ಅಂತಂದ್ರೆ, ಇಲ್ಲಿ ನಾವು ನೋಡಿ, ಫಸ್ಟ್ ಸೀಸದ ನೈಟ್ರೇಟ್ ದ್ರಾವಣವು ಪೊಟ್ಯಾಸಿಯಂ ಅಯೋಡೈಡ್ KI ದ್ರಾವಣದೊಂದಿಗೆ ವರ್ತಿಸಿದಾಗ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗುತ್ತದೆ. KI ಬಾಣದ ಗುರುತು. ಈಗ ಇವೆರಡು ತಮ್ಮಲ್ಲಿರುವಂತಹ ಅಯಾನುಗಳನ್ನು ವಿನಿಮಯ ಮಾಡಿಕೊಂಡು, ಓಕೆ, ಇಲ್ಲಿ ಇದು ಹಳದಿ ಬಣ್ಣದ ಪ್ರಕ್ಷೇಪ ಪ್ಲಸ್ PbI2, ಇದು ಸೀಸದ ಅಯೋಡೈಡ್, ಮತ್ತೆ KNO3 ಪೊಟ್ಯಾಸಿಯಂ ನೈಟ್ರೇಟ್. ಸೊ ಈಗ ಈ ಹಳದಿ ಬಣ್ಣದ ಪ್ರಕ್ಷೇಪ ಉಂಟು ಮಾಡಿದೆಯಲ್ಲ, ಅದ್ರ ಜೊತೆಗೆ ಬಂದಿರತಕ್ಕಂಥ ಪೊಟ್ಯಾಸಿಯಂ ನೈಟ್ರೇಟ್ ಇದೆ. ಸೊ ಅವೆರಡು ಬಂದಿರತಕ್ಕಂಥದ್ದು ಆಪ್ಷನ್ ಬಿ ನಲ್ಲಿದೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ದೊಡ್ಡ ಅಣುಗಳನ್ನು ಉಂಟು ಮಾಡಲು ಕಾರಣವಾಗುವ ಕಾರ್ಬನ್ನಿನ ಗುಣ. ಇಲ್ಲಿ ಚತುರ್ವೇಲೆನ್ಸಿ ಇದೆ, ಟೆಟ್ರಾವೇಲೆನ್ಸಿ. ಆಪ್ಷನ್ ಬಿ ಕೆಟನೀಕರಣ, ಕ್ಯಾಟಿನೇಷನ್, ದಹ್ಯಶೀಲತೆ, ಕಂಬಷನ್ ಅಂಡ್ ಅಲೋಟ್ರೋಪಿ, ಬಹುರೂಪತೆ ಅಂತ ಇದೆ. ಸರಿಯಾದ ಉತ್ತರ ನೋಡಿ, ಕೆಟನೀಕರಣ. ಕಾರ್ಬನ್ ತನ್ನ ಪರಮಾಣುಗಳೊಂದಿಗೆ ಸಹವೇಲೆನ್ಸಿಯ ಬಂಧವನ್ನು ಏರ್ಪಡಿಸಿಕೊಂಡು ಉದ್ದ ಸರಪಳಿಯ ರಚನೆಯನ್ನ ಉಂಟು ಮಾಡುತ್ತದೆ. ಈ ವಿದ್ಯಮಾನಕ್ಕೆ ಕೆಟನೀಕರಣ ಎಂದು ಕರೆಯುತ್ತಾರೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ನೋಡಿ, ಪ್ರಶ್ನೆ: ನೀಲಿ ಲಿಟ್ಮಸ್ ಕಾಗದವನ್ನು ಉಪಯೋಗಿಸಿ ಪ್ರತ್ಯಾಮ್ಲವನ್ನು ಹೇಗೆ ಪತ್ತೆ ಹಚ್ಚುವಿರಿ ಅಂತ ಇದೆ. ನೀಲಿ ಲಿಟ್ಮಸ್ ಕಾಗದವು ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಅದರೊಳಗಡೆ ಡಿಪ್ ಮಾಡಿದ್ರೆ ಬಣ್ಣದಲ್ಲಿ ಬದಲಾವಣೆ ಆಗೋದಿಲ್ಲ. ಬಣ್ಣದಲ್ಲಿ ಬದಲಾವಣೆ ಆಗುವುದಿಲ್ಲ. ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಪ್ರಶ್ನೆ ಸಂಖ್ಯೆ 17, ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು? ಥರ್ಮೈಟ್ ಕ್ರಿಯೆಯ ಅನ್ವಯಗಳೇನು ಅಂತ ಇದೆ. ಈ ಕ್ರಿಯೆಯನ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ತಾರೆ ಅಂತಂದ್ರೆ, ಮುರಿದ ಯಂತ್ರಗಳ ಜೋಡಣೆಯಲ್ಲಿ ಈ ಕ್ರಿಯೆಯ ಅನ್ವಯವನ್ನು ಬಳಸಿಕೊಳ್ಳಲಾಗುತ್ತದೆ. ಮತ್ತೆ ರೈಲ್ವೆ ಹಳಿಗಳನ್ನು ಜೋಡಿಸಲು ಈ ಕ್ರಿಯೆಯನ್ನ ಅನ್ವಯ ಮಾಡಿಕೊಳ್ಳಲಾಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡೋಣ. 4 ಕಾರ್ಬನ್ ನೋಡಿ, 4 ಕಾರ್ಬನ್ ಪರಮಾಣುಗಳು ಮತ್ತು ಕೀಟೋನ್ CO ಕ್ರಿಯಾ ಗುಂಪನ್ನು ಹೊಂದಿರುವ ಒಂದು ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತದ ರಚನಾ ಸೂತ್ರವನ್ನು ಬರೆಯಿರಿ ಅಂತ ಇದೆ. ಓಕೆ, ಇಲ್ಲಿ 4 ಕಾರ್ಬನ್, ಓಕೆ 4 ಕಾರ್ಬನ್ ಬರೆಯೋಣ. 1 2 3 4. ಓಕೆ, ಕೀಟೋನ್ ನಲ್ಲಿ ಅದರ ಕ್ರಿಯಾ ಗುಂಪು ಯಾವುದಪ್ಪ ಅಂದ್ರೆ C ಡಬಲ್ ಬಾಂಡ್ O. ಕಾರ್ಬನ್ ಆಕ್ಸಿಜನ್ ಜೊತೆ ಡಬಲ್ ಬಾಂಡ್ ಅನ್ನು ಏರ್ಪಡಿಸ್ಕೊಂಡಿರುತ್ತೆ. ಈಗ ಇದರಲ್ಲಿ ಕಾರ್ಬನ್ ಇದರ ಕ್ರಿಯಾ ಗುಂಪು ಕೀಟೋನ್ ನಲ್ಲಿ ಯಾವಾಗ್ಲೂ ಮಧ್ಯದಲ್ಲಿ ಬರಬೇಕು. ಮಧ್ಯದಲ್ಲಿರುವಂತದ್ದು ಈ ಕಾರ್ಬನ್ ಇದೆ. ಇದರಲ್ಲಿ ಎಲ್ಲಿ ಬೇಕಾದ್ರೂ ನೀವು ಇವೆರಡರಲ್ಲಿ ಕ್ರಿಯಾ ಗುಂಪನ್ನ ಯಾವ್ದಕ್ ಬೇಕಾದ್ರೂ ನೀವು ತೋರಿಸಬಹುದು. ಓಕೆ, ಆ ರೀತಿ ನೋಡಿದಾಗ ಓಕೆ, ಈಗ ಹೈಡ್ರೋಜನ್ ಅನ್ನ ಬರೆಯೋಣ. 1 2 3 4 5 6 7 8. ಸೊ C4 ಹೈಡ್ರೋಜನ್ ಎಷ್ಟಿದೆ? 8 ಇದೆ. ಆಕ್ಸಿಜನ್ ಎಷ್ಟಿದೆ? 1 ಇದೆ ನೋಡಿ, 1. C4H8O ಕಾರ್ಬನ್ನಿನ 4 ಪರಮಾಣುಗಳನ್ನು ಹೊಂದಿರುವುದರಿಂದ ಮತ್ತೆ ಕೀಟೋನ್ ಸಂಯುಕ್ತವಾಗಿರುವುದರಿಂದ ಈ ಸಂಯುಕ್ತದ ಹೆಸರನ್ನ ಬ್ಯೂಟೆನೋನ್ ಎಂದು ಈ ಸಂಯುಕ್ತದ ಹೆಸರು ಬ್ಯೂಟೆನೋನ್. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ ಮತ್ತು ಹೈಡ್ರೋಜನ್ ಅನಿಲದ ಗುಳ್ಳೆಗಳನ್ನು ಗುರುತಿಸಿ ಅಂತ ಇದೆ ನೋಡಿ. ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಎಲ್ಲಿದೆ? ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಸೊ ಇಲ್ಲಿದೆ ನೋಡಿ, ಹೈಡ್ರೋಜನ್ ಅನಿಲದ ಗುಳ್ಳೆಗಳು. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 20. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳನ್ನು ಹೆಸರಿಸಿ ಅಂತ ಇದೆ. ನೀರಿನ ಗಡಸುತನಕ್ಕೆ ಕಾರಣವಾದ ಲವಣಗಳು ಕ್ಯಾಲ್ಸಿಯಂ, Ca++, ಮೆಗ್ನೀಸಿಯಂ, Mg++. ಓಕೆ, ಈ ಲವಣಗಳು ನೀರಿನ ಗಡಸುತನಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ಬಿ ಪ್ರಶ್ನೆ. ಅತ್ಯಂತ ಸರಳ ಹೈಡ್ರೋಕಾರ್ಬನ್ನಿನ ಹೆಸರು ಮೀಥೇನ್. ಅಣುಸೂತ್ರ CH4. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದಲ್ಲಿ ಉಪಯೋಗಿಸುವ ಉಪಕರಣಗಳ ಜೋಡಣೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಮತ್ತು ಕ್ಯಾಥೋಡ್ ಅನ್ನು ಗುರುತಿಸಿ ಅಂತ ಪ್ರಶ್ನೆ ಇದೆ ನೋಡಿ. ಕ್ಯಾಥೋಡ್ ಇಲ್ಲಿದೆ ನೋಡಿ, ಕ್ಯಾಥೋಡ್. ಓಕೆ, ನೆಕ್ಸ್ಟ್
ಕೆಳಗಿನವುಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಸೊ ಮೊದಲನೇದೇನಿದೆ? ಮೊದಲನೇದು ಮ್ಯಾಂಗನೀಸ್ ಆಕ್ಸೈಡ್ ಬರೆಯೋಣ. ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ HCl, ಬಾಣದ ಗುರುತು ಮ್ಯಾಂಗನೀಸ್ ಕ್ಲೋರೈಡ್ MnCl2 ಪ್ಲಸ್ ಕ್ಲೋರಿನ್ Cl2 ಪ್ಲಸ್ ನೀರು H2O. ನೆಕ್ಸ್ಟ್ ಎರಡನೇ ಸಮೀಕರಣವನ್ನು ನೋಡೋಣ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH2 ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2, ಬಾಣದ ಗುರುತು ಕ್ಯಾಲ್ಸಿಯಂ ಕಾರ್ಬೊನೇಟ್ CaCO3 ಪ್ಲಸ್ ನೀರು H2O. ಮುಂದಿನ ಸಮೀಕರಣವನ್ನು ನೋಡೋಣ. ಸತುವಿನ ಕಾರ್ಬೊನೇಟ್ ZnCO3, ಬಾಣದ ಗುರುತು ಸತುವಿನ ಆಕ್ಸೈಡ್ ZnO ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ CO2. ಸರಿದೂಗಿಸಿದ ಸಮೀಕರಣವನ್ನ ಕೇಳಿರುವುದರಿಂದ ಇಲ್ಲಿ ಈಗ ಇದನ್ನ ಸರಿದೂಗಿಸೋಣ. ನೋಡಿ, ಮ್ಯಾಂಗನೀಸ್ ಆಕ್ಸೈಡ್ ನಲ್ಲಿ MnO2 ಆಕ್ಸನ್ ಎರಡಿದೆ, ಗಮನಿಸಿ. ಇಲ್ಲೆಲ್ಲೋ ಬಲಗಡೆ ಉತ್ಪನ್ನಗಳಲ್ಲಿ ಆಕ್ಸನ್ ಇಲ್ಲಿ ಒಂದಿದೆ, ಹಿಂದ್ಗಡೆ ಎರಡು ಹಾಕೋಣ. ಎರಡು, ಈ ಎರಡನ್ನು ಹಾಕಿದ ನಂತರ ಹೈಡ್ರೋಜನ್ ಎಷ್ಟಾಯ್ತು? ಎರಡೆರಡ್ಲಿ 4 ಆಯ್ತು. ಆಕ್ಸನ್ 2 ಆಯ್ತು. ಎರಡೆರಡ್ಲಿ 4 ಅಂತಂದ್ರೆ ಇಲ್ಲಿ ಹೈಡ್ರೋಜನ್ ನೋಡಿ ಎಷ್ಟಿದೆ? ಒಂದಿದೆ, ಹಿಂದೆ 4 ಹಾಕೋಣ. ಅವಾಗ 4 ಕ್ಲೋರಿನ್ಗೂ ಸೇರ್ತು. ಈಗ ಕ್ಲೋರಿನ್ ನೋಡಿ 4, ಇಲ್ಲೆರಡು 4 ಸರಿ ಹೋಗಿದೆ. ಮತ್ತೆ ಇನ್ನುಳಿದ ಯಾವ ಸಮೀಕರಣಗಳನ್ನು ಸರಿದೂಗಿಸುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ಇವುಗಳು ಸರಿದೂಗಿಸಲ್ಪಟ್ಟಿವೆ. ಮುಂದಿನ ಪ್ರಶ್ನೆಯನ್ನ ನೋಡೋಣ. ಓಕೆ, ಅಥವಾ ಪ್ರಶ್ನೆ ಇದೆ, ರಾಸಾಯನಿಕ ಕ್ರಿಯೆಗಳನ್ನು ರಾಸಾಯನಿಕ ಸಮೀಕರಣಗಳಾಗಿ ಪರಿವರ್ತಿಸಿ ಅಂತ ಇದೆ. ರಾಸಾಯನಿಕ ಕ್ರಿಯೆಗಳನ್ನ ನಾವು ನೋಡಿ, ಈಗ ನೈಟ್ರೋಜನ್ ಅನಿಲವು N2 ಪ್ಲಸ್ ಹೈಡ್ರೋಜನ್ ಅನಿಲದೊಂದಿಗೆ H2, ಬಾಣದ ಗುರುತು ಪ್ರತಿವರ್ತಿಸಿದಾಗ ಅಮೋನಿಯಾ ಉತ್ಪತ್ತಿ ಆಗುತ್ತದೆ ಅಂತ ಇದೆ. ಅಮೋನಿಯಾ ಉತ್ಪತ್ತಿ ಆಗುತ್ತದೆ. ಬೇಕಂದ್ರೆ ಇದನ್ನು ಕೂಡ ಸರಿದೂಗಿಸ್ಬೋದು. ಇಲ್ಲಿ ನೈಟ್ರೋಜನ್ ಇಲ್ಲಿ ಒಂದಿದೆ, ಇಲ್ಲಿ ಎರಡಿದೆ, ಹಿಂದೆ 2 ಹಾಕೋಣ. 2 ಹಾಕಿದ ನಂತರ 2 3ಲಿ 6 ಹೈಡ್ರೋಜನ್ ಆಗುತ್ತೆ. ಇಲ್ಲಿ 2 ಇದೆ, ಈಗ 3 2ಲಿ 6. ನೆಕ್ಸ್ಟ್ ಎರಡನೇದು ನೋಡಿ, ಸೋಡಿಯಂ ಆಕ್ಸೈಡ್. ಎರಡನೇದು ಬರಿತಾ ಇದ್ದೀನಿ. ಇಲ್ಲಿ ಸೋಡಿಯಂ ಆಕ್ಸೈಡ್ ನೀರಿನೊಂದಿಗೆ ಪ್ರತಿವರ್ತಿಸಿ Na2O ಪ್ಲಸ್ ನೀರಿನೊಂದಿಗೆ ಪ್ರತಿವರ್ತಿಸಿ H2O, ಬಾಣದ ಗುರುತು ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುತ್ತದೆ. ಇಲ್ಲಿ ಸೋಡಿಯಂ 2 ಇದೆ, ಇಲ್ಲಿ ಒಂದಿದೆ, ಹಿಂದೆ 2 ಹಾಕಿ. ಈಗ 2 ಹಾಕಿದ್ಮೇಲೆ ಈ 2 ಸೋಡಿಯಂಗೂ ಸೇರುತ್ತೆ, ಆಕ್ಸಿಜನ್ ಸೇರುತ್ತೆ, ಹೈಡ್ರೋಜನ್ಗೆ ಸೇರುತ್ತೆ. ಸೊ ಈಗ ನೆಕ್ಸ್ಟ್ ಮೂರನೇ ನೋಡೋಣ. ಮೂರನೇ ಸಮೀಕರಣವನ್ನ ಪೊಟ್ಯಾಸಿಯಂ ಲೋಹವು K ಪ್ಲಸ್ ನೀರಿನೊಂದಿಗೆ ವರ್ತಿಸಿ H2O, ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ KOH ಮತ್ತು ಹೈಡ್ರೋಜನ್ H2 ಅನಿಲವನ್ನು ಉತ್ಪತ್ತಿ ಮಾಡುತ್ತದೆ ಅಂತ. ಈಗ ಇಲ್ಲಿ ಹೈಡ್ರೋಜನ್ ಇಲ್ಲಿ 2, ಇಲ್ಲೊಂದು 3 ಇದೆ, ಇಲ್ಲಿ ಬರೀ 2 ಮಾತ್ರ ಇದೆ. ಈಗ ಆಕ್ಸಿಜನ್ ಇಲ್ಲಿ ಒಂದಿದೆ, ಇಲ್ಲೂ ಕೂಡ ಒಂದಿದೆ. ಸೊ ಇದನ್ನ ಸರಿದೂಗಿಸಬೇಕಾದರೆ ಇಲ್ಲಿ ಒಂದಿದೆಯಲ್ಲ, ಹಿಂದೆ 2 ಹಾಕೋಣ. 2 ಹಾಕಿದಾಗ ಹೈಡ್ರೋಜನ್ ಎಷ್ಟಾಯ್ತು? 4 ಆಯ್ತು. ಇಲ್ಲಿ ಹೈಡ್ರೋಜನ್ ಈಗ 3 ಇದೆ, ಹಿಂದೆ 2 ಹಾಕೋಣ. ಈ 2 ಕೆ ಪೊಟ್ಯಾಸಿಯಂಗೂ ಸೇರುತ್ತೆ, ಆಕ್ಸಿಜನ್ ಸೇರುತ್ತೆ ಮತ್ತು ಹೈಡ್ರೋಜನ್ಗೆ ಸೇರುತ್ತೆ. ಈಗ ಪೊಟ್ಯಾಸಿಯಂ ಇಲ್ಲಿ 2 ಆಯ್ತು, ಇಲ್ಲಿ ಒಂದಿದೆ, ಹಿಂದೆ 2 ಹಾಕೋಣ. ಸೊ 2K ಪ್ಲಸ್ 2H2O, 2KOH ಪ್ಲಸ್ H2. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ಸಂಖ್ಯೆ 23. A, B, C ಮತ್ತು D ಈ 4 ದ್ರಾವಣಗಳನ್ನು
ಸಾರ್ವತ್ರಿಕ ಸೂಚಕದಿಂದ ಪರೀಕ್ಷಿಸಿದಾಗ ಅನುಕ್ರಮವಾಗಿ 5, 2, 7 ಮತ್ತು 11 pH ತೋರಿಸಿವೆ. ಯಾವ ದ್ರಾವಣವು, ನೋಡಿ ಮೊದಲೇ ಪ್ರಶ್ನೆ, ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿದೆ? 2, ತಟಸ್ಥವಾಗಿದೆ. ಮತ್ತು ಯಾವ ದ್ರಾವಣ ದುರ್ಬಲ ಆಮ್ಲವಾಗಿದೆ ಅನ್ನುವಂಥ ಪ್ರಶ್ನೆ ಇದೆ. ಈಗ ನಾವು ABCD ದ್ರಾವಣಗಳನ್ನ ಬರ್ಕೊಳ್ಳೋಣ. ಎ ದ್ರಾವಣದ pH ಮೌಲ್ಯ ಎಷ್ಟಿದೆ? 5. ನೆಕ್ಸ್ಟ್ ಬಿ ದ್ರಾವಣದ pH ಮೌಲ್ಯ ಎಷ್ಟು ಕೊಟ್ಟಿದ್ದಾರೆ? 2 ಇದೆ. ನೆಕ್ಸ್ಟ್ ಸಿ ದ್ರಾವಣದ pH ಮೌಲ್ಯ ಎಷ್ಟಿದೆ? 7 ಇದೆ. ನೆಕ್ಸ್ಟ್ ಡಿ ದ್ರಾವಣದ pH ಮೌಲ್ಯ 11 ಇದೆ. ಈಗ ನಾವು ಇಲ್ಲಿ ಒಂದು pH ಸ್ಕೇಲ್ ಅನ್ನ ರಫ್ ಆಗಿ ಬರ್ಕೊಳ್ಳೋಣ. ಓಕೆ, 0, 7, 14 ಇದು pH ಅಳತೆ ಪಟ್ಟಿ. ಈಗ ನೋಡಿ 0 ಇಂದ 7 ಇದೆಯಲ್ಲ, 7 ಅನ್ನುವುದು ತಟಸ್ಥವಾಗಿದೆ. pH ಮೌಲ್ಯ ಒಂದು ವೇಳೆ 7 ಹೊಂದಿದ್ದರೆ ಆ ದ್ರಾವಣವು ತಟಸ್ಥ ದ್ರಾವಣವಾಗಿರುತ್ತದೆ. ನೆಕ್ಸ್ಟ್ 7ಕ್ಕಿಂತ ಕಡಿಮೆ 6, 5, 4, 3, 2, 1 ಈ ರೀತಿ ಕಡಿಮೆಯಾದರೆ, pH ಮೌಲ್ಯ ಕಡಿಮೆಯಾದರೆ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಎಡಭಾಗಕ್ಕೆ ಬಂದರೆ, ತಟಸ್ಥ ದ್ರಾವಣದಿಂದ ಎಡಭಾಗಕ್ಕೆ ಬಂದಾಗ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. 7 ರಿಂದ 14ರವರೆಗೆ ಬಲಭಾಗಕ್ಕೆ ಹೋದರೆ OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸೊ ಬಲಭಾಗಕ್ಕೆ ಹೋದಂತೆ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತದೆ. 7 ರಿಂದ ಎಡಭಾಗಕ್ಕೆ ಬಂದ್ರೆ, ಎಡಭಾಗದಲ್ಲಿ ಬಂದ್ರೆ ಆಮ್ಲದ ಗುಣ ಹೆಚ್ಚಾಗುತ್ತದೆ. ಈಗ ನಾವು ಇಲ್ಲಿರುವ ಪ್ರಶ್ನೆಗಳಿಗೆ ಉತ್ತರಗಳೇನು ಅನ್ನೋದು ನೋಡೋಣ. ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನು ಹೊಂದಿರುವ ದ್ರಾವಣ ಯಾವುದು ಎಂದರೆ ಇಲ್ಲಿ ಬಿ ದ್ರಾವಣ. ಏಕೆಂದರೆ pH ಮೌಲ್ಯ ಕಡಿಮೆ ಇದೆ. ಇದು ಹೆಚ್ಚು ಹೈಡ್ರೋನಿಯಂ ಅಯಾನುಗಳನ್ನ ಹೊಂದಿರುವಂತ ದ್ರಾವಣವಾಗಿದೆ. ಎರಡನೇ ಪ್ರಶ್ನೆ ನೋಡಿ, ಯಾವ ದ್ರಾವಣವು ತಟಸ್ಥವಾಗಿದೆ? ಇಲ್ಲೇ ಇದೆ ನೋಡಿ, pH ಮೌಲ್ಯ 7 ಇದ್ರೆ ಅದು ತಟಸ್ಥ. ಎಲ್ಲಿದೆ? ಆಪ್ಷನ್ ಸಿ ನಲ್ಲಿದೆ ನೋಡಿ. ಸೊ ಸಿ ದ್ರಾವಣವು ತಟಸ್ಥ ದ್ರಾವಣವಾಗಿದೆ. ನೆಕ್ಸ್ಟ್, ಯಾವ ದ್ರಾವಣವು ದುರ್ಬಲ ಆಮ್ಲವಾಗಿದೆ? ದುರ್ಬಲ ಆಮ್ಲ 7ರೊಳಗಡೆ 2 ಮತ್ತು 5 ಇದೆ. ಈಗ 2 ಕಡಿಮೆ pH ಮೌಲ್ಯ ಇದ್ದಾಗ ಹೈಡ್ರೋಜನ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸೊ ಇಲ್ಲಿ ದ್ರಾವಣ ಎ pH ಮೌಲ್ಯ 5 ದುರ್ಬಲ ಆಮ್ಲವಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವು ಉಂಟಾಗುವುದನ್ನು ವಿವರಿಸಿ ಅನ್ನುವಂತಹ ಪ್ರಶ್ನೆ. ಈಗ ಸೋಡಿಯಂನ ಪರಮಾಣು ಸಂಖ್ಯೆ 11, ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಈ ಎರಡು ತಮ್ಮಲ್ಲಿರುವಂತಹ ಇಲೆಕ್ಟ್ರಾನುಗಳನ್ನ ವರ್ಗಾವಣೆಯನ್ನ ಮಾಡಿಕೊಂಡು ಸೋಡಿಯಂ ತನ್ನ ಹೊರಕವಚದಲ್ಲಿರುವ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ಗೆ ಕೊಡುವುದರ ಮೂಲಕ ಅಯಾನಿಕ್ ಬಂಧವನ್ನ ಏರ್ಪಡಿಸಿಕೊಂಡು ಒಂದು ಅಣು ಆಗುತ್ತೆ, ಸೋಡಿಯಂ ಕ್ಲೋರೈಡ್ ಅಣು ಆಗುತ್ತೆ. ಈಗ ಬರೆಯೋಣ ನೋಡಿ. ಈಗ ಸೋಡಿಯಂನ ಪರಮಾಣು ಸಂಖ್ಯೆ ಎಷ್ಟಿದೆ? 11, 2, 8, 1. ಕೆ ಕವಚದಲ್ಲಿ 2 ಎಲೆಕ್ಟ್ರಾನು, ಎಲ್ ಕವಚದಲ್ಲಿ 8 ಎಲೆಕ್ಟ್ರಾನ್ ಮತ್ತೆ ಎಂ ಕವಚದಲ್ಲಿ 1 ಎಲೆಕ್ಟ್ರಾನ್ ಇದೆ. ತನ್ನಲ್ಲಿರುವ 1 ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು ಎಷ್ಟಾಗತ್ತೆ? 2, 8 ಆಗತ್ತೆ. ಮತ್ತೆ ಧನ ಅಯಾನ್ ಆಗತ್ತೆ. ಸೋಡಿಯಂ ಧನ ಅಯಾನ್ ಆಗತ್ತೆ ಎಲೆಕ್ಟ್ರಾನ್ ಅನ್ನು ಕಳೆದುಕೊಂಡು. ನಂತರ ನೋಡಿ ಕ್ಲೋರಿನ್ನ ಪರಮಾಣು ಸಂಖ್ಯೆ 17. ಇದರ ಎಲೆಕ್ಟ್ರಾನ್ ವಿನ್ಯಾಸ 2, 8, 7. ಹೊರ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿದೆ. ಸೋಡಿಯಂ ಕಳೆದುಕೊಂಡ ಒಂದು ಎಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಪಡೆದುಕೊಂಡು ಋಣ ಅಯಾನ್ ಆಗತ್ತೆ. ಕ್ಲೋರಿನ್ ಋಣ ಅಯಾನ್ ಆಗತ್ತೆ. ಅವಾಗ ಅದರ ಎಲೆಕ್ಟ್ರಾನ್ ವಿನ್ಯಾಸ 7 ಇದ್ದದ್ದು 1 ಪಡೆದು 8 ಆಗತ್ತೆ. 2, 8, 8. ನೆಕ್ಸ್ಟ್ ಈಗ ಇದನ್ನ ಚುಕ್ಕಿ ರೂಪದಲ್ಲಿ ತೋರಿಸೋಣ.
ಸೋಡಿಯಂ ತನ್ನ ಹೊರಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಚುಕ್ಕಿ ರೂಪದಲ್ಲಿ ತೋರಿಸ್ತಾ ಇದ್ದೀನಿ, ಪ್ಲಸ್ ಕ್ಲೋರಿನ್ ನ ಹೊರಕವಚದಲ್ಲಿರುವ ಎಲೆಕ್ಟ್ರಾನ್ ಅನ್ನು ಬರಿತಾ ಇದ್ದೀನಿ. ಒಟ್ಟು 7 ಎಲೆಕ್ಟ್ರಾನ್ಗಳು, 7 ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ವರ್ಗಾವಣೆ ಆಗ್ತಾ ಇದೆ ಕ್ಲೋರಿನ್ಗೆ. ನಂತರ ಹೀಗೆ ಬರೆಯೋಣ, ಸೋಡಿಯಂ ತನ್ನಲ್ಲಿರುವ ಒಂದು ಎಲೆಕ್ಟ್ರಾನ್ ಅನ್ನ ಕಳೆದುಕೊಂಡು ಧನಾಯನ ಆಗುವಂತಹದ್ದು, ಮತ್ತೆ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನ ಪಡೆದುಕೊಂಡಿರೋದನ್ನ ಚುಕ್ಕಿ ರೂಪದಲ್ಲಿ ತೋರಿಸಿದ್ದೀನಿ ಇಲ್ಲಿ. ಓಕೆ, ಇವೆರಡು ಪರಸ್ಪರ ಸ್ಥಾಯಿ ವಿದ್ಯುತ್ ಆಕರ್ಷಣಾ ಬಲದಿಂದ ಸೋಡಿಯಂ ಕ್ಲೋರೈಡ್ ಅಣು ಉಂಟಾಗುತ್ತದೆ. ಇದು ಅಯಾನಿಕ್ ಬಂಧ, ಲೋಹದಿಂದ ಅಲೋಹಕ್ಕೆ ಇಲೆಕ್ಟ್ರಾನ್ ವರ್ಗಾವಣೆಯಾಗಿ ಉಂಟಾಗಿರುವಂತಹ ಬಂಧ. ನೆಕ್ಸ್ಟ್ ಇದೆ ನೋಡಿ ಪ್ರಶ್ನೆ, ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಯಾವ್ಯಾವು ಅಂತ ಇದೆ, ನೋಡೋಣ ಈಗ. ಓಕೆ, ಇದೆ ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸುವಂತಹದ್ದು. ಅಲ್ಯೂಮಿನಿಯಂ ಹಬೆ H2O, ಬಾಣದ ಗುರುತು ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಪ್ಲಸ್ ಹೈಡ್ರೋಜನ್ ಬಿಡುಗಡೆ ಆಗುತ್ತದೆ. ಸೊ ಉತ್ಪನ್ನಗಳು ನೋಡಿ, ಉತ್ಪನ್ನಗಳು ಯಾವ್ಯಾವುದು? ಅಲ್ಯೂಮಿನಿಯಂ ಆಕ್ಸೈಡ್, ಅಲ್ಯೂಮಿನಿಯಂ ಆಕ್ಸೈಡ್, ಮತ್ತು ಹೈಡ್ರೋಜನ್. ಅಲ್ಯೂಮಿನಿಯಂ ಲೋಹವು ಹಬೆಯೊಂದಿಗೆ ವರ್ತಿಸಿದಾಗ ದೊರೆಯುವ ಉತ್ಪನ್ನಗಳು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್. ಇಲೆಕ್ಟ್ರಾನ್ ವರ್ಗಾವಣೆಯಿಂದ ಮೆಗ್ನೀಷಿಯಂ ಕ್ಲೋರೈಡ್ ಅಣು ಉಂಟಾಗುವುದನ್ನು ವಿವರಿಸಿ ಅಂತ ಇದೆ. ಮೆಗ್ನೀಷಿಯಂ ಕ್ಲೋರೈಡ್ ಉಂಟಾಗುವಂತದನ್ನ, ಮೆಗ್ನೀಷಿಯಂ ಪರಮಾಣು ಸಂಖ್ಯೆ 12, ಕ್ಲೋರಿನ್ ಪರಮಾಣು ಸಂಖ್ಯೆ 17. ಇದನ್ನ ಬರ್ಕೊಬಿಡೋಣ. ಈಗ ಇಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ವಿವರಣೆ ಕೇಳಿದರೆ ನಾವು ಚುಕ್ಕಿ ರಚನೆಯ ರೂಪದಲ್ಲೂ ಕೂಡ ಇದನ್ನ ಬರೆಯಬಹುದು. ಈಗ ಬರೆಯೋಣ. ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ 12, ಇಲೆಕ್ಟ್ರಾನ್ ವಿನ್ಯಾಸ 282. ಓಕೆ, ಇದು ತನ್ನ ಹೊರಕವಚದಲ್ಲಿರುವ 2 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಳ್ಳುತ್ತದೆ. ಕಳೆದುಕೊಂಡಾಗ ಉಳಿಯುವಂತ ಎಲೆಕ್ಟ್ರಾನ್ಗಳು 28 ಆಗುತ್ತೆ. ಸೊ ಈಗ ಇಲೆಕ್ಟ್ರಾನ್ಗಳನ್ನ ಕಳೆದುಕೊಂಡಂತ ಮೆಗ್ನೀಷಿಯಂ ಧನ ಅಯಾನನ್ನ ಉಂಟು ಮಾಡುತ್ತದೆ. ನೆಕ್ಸ್ಟ್ ಕ್ಲೋರಿನ್, ಕ್ಲೋರಿನ್ ಪರಮಾಣು ಸಂಖ್ಯೆ 17, ಇಲೆಕ್ಟ್ರಾನ್ ವಿನ್ಯಾಸ 287. ಮೆಗ್ನೀಷಿಯಂ ಕಳೆದುಕೊಂಡಂತ ಇಲೆಕ್ಟ್ರಾನ್ ಅನ್ನ ಕ್ಲೋರಿನ್ ಪಡೆದುಕೊಂಡು ಕ್ಲೋರಿನ್ ಋಣ ಅಯಾನ ಆಗುತ್ತದೆ. ಕ್ಲೋರಿನ್ ಋಣ ಅಯಾನ ಆಗುತ್ತೆ. ಓಕೆ, ಇಲೆಕ್ಟ್ರಾನ್ ಅನ್ನು ಪಡೆದುಕೊಂಡಾಗ ಋಣ ಅಯಾನ ಆಗುತ್ತೆ. ನೆಕ್ಸ್ಟ್ ಓಕೆ, ಇದನ್ನ ಚುಕ್ಕಿ ರಚನೆಯ ರೂಪದಲ್ಲಿ ತೋರಿಸೋಣ. ಮೆಗ್ನೀಷಿಯಂ 2 ಇಲೆಕ್ಟ್ರಾನ್ಗಳು, ನೋಡಿ 2 ಇಲೆಕ್ಟ್ರಾನ್ಗಳು. ಇದನ್ನ ಹೀಗೆ ತೋರಿಸೋಣ. ಕ್ಲೋರಿನ್ಗೆ ಅವಶ್ಯಕತೆ ಇರುವಂತಹದ್ದು 1 ಎಲೆಕ್ಟ್ರಾನು, ಮೆಗ್ನೀಷಿಯಂ ಕಳೆದುಕೊಳ್ಳುತ್ತಾ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ 2. ಸೊ ಈಗ 2 ಕ್ಲೋರಿನ್ ಅನ್ನ ಬರೆಯೋಣ. 1 2 3 4 5 6 7. ಮೆಗ್ನೀಷಿಯಂ ಇಂದ 1 ಎಲೆಕ್ಟ್ರಾನ್ 1 ಕ್ಲೋರಿನ್ಗೆ, ಮತ್ತೆ ಮತ್ತೊಂದು ಕ್ಲೋರಿನ್ ಬರೆಯೋಣ. 1 2 3 4 5 6 7 8. ಹೀಗೆ ಒಂದೊಂದು ಕ್ಲೋರಿನ್ಗೆ ಒಂದೊಂದು ಎಲೆಕ್ಟ್ರಾನ್ ಅನ್ನ ವರ್ಗಾವಣೆ ಮಾಡುತ್ತೆ. ಈಗ ಮೆಗ್ನೀಷಿಯಂ 2+, ಕ್ಲೋರಿನ್ 1 2 3 4 5 6 7 8. ಓಕೆ, ಹೀಗೆ ಮೆಗ್ನೀಷಿಯಂ ತನ್ನ ಹೊರಕವಚದಲ್ಲಿರುವಂತ 2 ಎಲೆಕ್ಟ್ರಾನ್ಗಳನ್ನ ಕಳೆದುಕೊಂಡು ಕ್ಲೋರಿನ್ಗೆ ವರ್ಗಾವಣೆ ಮಾಡ್ತಾ ಇರೋದ್ರಿಂದ 2 ಕ್ಲೋರಿನ್ಗೆ ಮೆಗ್ನೀಷಿಯಂ ಅಣುವಿನ ಸೂತ್ರವನ್ನ
ನಾವು ಹೀಗೆ ಬರೀಬೇಕಾಗತ್ತೆ, MgCl2. ಇದು ಮೆಗ್ನೀಸಿಯಂ ಕ್ಲೋರೈಡ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಬಿ ಪ್ರಶ್ನೆ ಇದೆ ನೋಡಿ. ಸತುವಿನ ಆಕ್ಸೈಡ್ ನಿಂದ ಶುದ್ಧ ಸತುವನ್ನು ಹೇಗೆ ಪಡೆಯಲಾಗುವುದು ಅಂತ ಇದೆ. ಸತುವಿನ ಆಕ್ಸೈಡ್ ZnO, ಸತುವಿನ ಆಕ್ಸೈಡ್ ನೋಡಿ, ಕಾರ್ಬನ್ ಅನ್ನು ಬಳಸಿ ಅಪಕರ್ಷಣಕಾರಿಯಾಗಿ ಬಳಸಿ ಶುದ್ಧ ಸತುವನ್ನ ಪಡೆಯಬಹುದು. Zn+CO. ಓಕೆ, ಇದು ಕಾರ್ಬನ್ ಅನ್ನ ಇಲ್ಲಿ ಅಪಕರ್ಷಣಕಾರಿಯಾಗಿ ಬಳಸಲಾಗುತ್ತದೆ. ಅಪಕರ್ಷಣಕಾರಿಯಾಗಿ ಬಳಸಿ ಸತುವಿನ ಆಕ್ಸೈಡ್ ಅನ್ನು, ಶುದ್ಧ ಸತುವಿನ ಆಕ್ಸೈಡ್ ಅನ್ನು, ಸತುವಿನ ಆಕ್ಸೈಡ್ ನಿಂದ ಶುದ್ಧ ಸತುವನ್ನು ಪಡೆಯಲಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 25 ಎ. ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ಗಳ ರಚನೆಗಳನ್ನು ಬರೆಯಿರಿ ಅಂತ ಇದೆ. ಎನ್ ಬ್ಯೂಟೇನ್ ನೋಡಿ, ಬ್ಯೂಟೇನ್ ನ ಸೂತ್ರ C4H10. ಇದು ಕೂಡ ಐಸೋಬ್ಯೂಟೇನ್ C4H10 ಅಣು ಸೂತ್ರ ಒಂದೇ, ಆದರೆ ಅವುಗಳ ರಚನಾ ವಿನ್ಯಾಸಗಳು ಬೇರೆ ಬೇರೆ ಆಗಿರುತ್ತವೆ. ಸೊ ಇವುಗಳನ್ನ ನೇರ ಸರಪಳಿ ಮತ್ತು ಕವಲ ಸರಪಳಿಯಲ್ಲಿ ಬರೆಯುವುದರ ಮೂಲಕ ರಚನಾ ಸಮಾಂಗಿಗಳನ್ನ ಬರೀಬಹುದು. ಈಗ ನಾನು ಎನ್ ಬ್ಯೂಟೇನ್ ಬರೀತೀನಿ ನೋಡಿ. ಕಾರ್ಬನ್ 1 2 3 4, ಹೈಡ್ರೋಜನ್ 1 2 3 4 5 6 7 8 9 10, ಹೈಡ್ರೋಜನ್ 10, ಕಾರ್ಬನ್ 4. ಇದು ಎನ್ ಬ್ಯೂಟೇನ್. ಈಗ ಐಸೋಬ್ಯೂಟೇನ್ ಬರೆಯೋಣ. 1 2 3, 4ನೇ ಕಾರ್ಬನ್ ಅನ್ನ ನಾವು ಕವಲು ಸರಪಳಿಯಲ್ಲಿ ಬರೆಯೋಣ. ಹೈಡ್ರೋಜನ್ ಬರೆಯೋಣ ಇವಾಗ. 1 2 3 4 5 6 7 8 9 10. ಇದು ಐಸೋಬ್ಯೂಟೇನ್ ನ ರಚನೆ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಬಿ ಪ್ರಶ್ನೆ ನೋಡಿ. ಎಸ್ಟರೀಕರಣ ಎಂದರೇನು? ಎಥೆನಾಲ್ ನಿಂದ ಈಥೀನ್ ಅನ್ನು ಹೇಗೆ ಪಡೆಯುವಿರಿ ಅಂತ ಇದೆ ನೋಡಿ. ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲ, ಆಲ್ಕೋಹಾಲ್ ಮತ್ತು ಕಾರ್ಬಾಕ್ಸಿಲಿಕ್ ಆಮ್ಲಗಳ ನಡುವಣ ರಾಸಾಯನಿಕ ಕ್ರಿಯೆಯಿಂದ ಎಸ್ಟರ್ಗಳನ್ನು ಉತ್ಪತ್ತಿ ಮಾಡುವಂತಹ ಕ್ರಿಯೆಗೆ ಎಸ್ಟರೀಕರಣ ಎಂದು ಕರೆಯುತ್ತಾರೆ. ಈಗ ನೆಕ್ಸ್ಟ್ ಮುಂದಕ್ಕೆ ಪ್ರಶ್ನೆ ಏನಿದೆ, ಎಥೆನಾಲ್ ನಿಂದ ಈಥೀನ್ ಅನ್ನು ಹೇಗೆ ಪಡೆಯುವಿರಿ ಅಂತ ಪ್ರಶ್ನೆ ಇದೆ. ಈಗ ಎಥೆನಾಲ್ ಬರೆಯೋಣ. CH3CH2OH. ಇದನ್ನ ನಾವು C2H5OH ಅಂತಾನು ಕೂಡ ಬರಿಬಹುದು. ಇದು ಎಥೆನಾಲ್. ನೋಡಿ, ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲದೊಡನೆ ವರ್ತಿಸುವಂತೆ ಮಾಡಿದಾಗ C2H4, ಇದು ಈಥೀನ್ ಅಣು ಉಂಟಾಗುತ್ತದೆ ಪ್ಲಸ್ ನೀರು. ಅಂದ್ರೆ ಎಥೆನಾಲ್ ನಲ್ಲಿರುವಂತಹ ನೀರಿನ ಅಣುಗಳನ್ನು ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವು ಹೊರತೆಗೆಯುತ್ತದೆ. ಈ ರೀತಿ ನೀರಿನ ಅಣುಗಳನ್ನ ಹೊರತೆಗೆಯುವುದರಿಂದ ಈಥೀನ್ ಅಣು ಉಂಟಾಗುತ್ತದೆ. ಇಲ್ಲಿ ಸಾರೀಕೃತ ಸಲ್ಫ್ಯೂರಿಕ್ ಆಮ್ಲವು ನಿರ್ಜಲಕಾರಕವಾಗಿ ಪ್ರಮುಖ ಪಾತ್ರವನ್ನ ಇಲ್ಲಿ
ವಹಿಸುತ್ತದೆ. ನೈಟ್ರೋಜನ್ ಮತ್ತು ಪ್ರೋಪೈನ್ ಅಣುಗಳ ಚುಕ್ಕಿ ರಚನೆಯನ್ನು ಬರೆಯಿರಿ. ನೈಟ್ರೋಜನ್ ಈಗ ನೈಟ್ರೋಜನ್ ಅಣುವಿನ ಚುಕ್ಕಿ ರಚನೆಯನ್ನ ಬರೆಯೋಣ. ಎನ್ ಇದರ ನೈಟ್ರೋಜನ್ನ ಪರಮಾಣು ಸಂಖ್ಯೆ 7. ಇದರಲ್ಲಿರುವಂತಹ ಹೊರ ಕವಚದಲ್ಲಿರುವ ಎಲೆಕ್ಟ್ರಾನ್ಗಳ ಸಂಖ್ಯೆ 5. ಕೆ ಕವಚದಲ್ಲಿ 2 ಎಲೆಕ್ಟ್ರಾನ್, ಎಲ್ ಕವಚದಲ್ಲಿ 5 ಇದೆ. ಈಗ 5 ಎಲೆಕ್ಟ್ರಾನ್ಗಳಲ್ಲಿ ಇದು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದಬೇಕಾದರೆ ಇನ್ನು 3 ಎಲೆಕ್ಟ್ರಾನ್ಗಳ ಅಗತ್ಯ ಇದೆ ಇದಕ್ಕೆ, ನೈಟ್ರೋಜನ್ಗೆ. ಈ 5 ಎಲೆಕ್ಟ್ರಾನ್ಗಳಲ್ಲಿ ನಾವು ಹಂಚಿಕೆಯನ್ನ ಮಾಡಿಕೊಳ್ಳುವಂತಹ ಜಾಗದಲ್ಲಿ 3 ಎಲೆಕ್ಟ್ರಾನ್ ಬರೆಯೋಣ, ಹಿಂದೆ 2 ಎಲೆಕ್ಟ್ರಾನ್ ಹಾಕೋಣ. ತನ್ನ ಇನ್ನೊಂದು ಪರಮಾಣುವಿನ ಜೊತೆ ತ್ರಿಬಂಧದ ಮೂಲಕ ಬಂಧವನ್ನು ಏರ್ಪಡಿಸಿಕೊಂಡು, ನೋಡಿ 2, 4, 6, 8 ಈ ನೈಟ್ರೋಜನ್ ನೋಡಿ 2, 4, 6, 8 ಈ ರೀತಿ ನೈಟ್ರೋಜನ್ ತನ್ನ ಮತ್ತೊಂದು ಪರಮಾಣುವಿನೊಂದಿಗೆ ತ್ರಿಬಂಧವನ್ನ ಏರ್ಪಡಿಸಿಕೊಂಡು ಅಷ್ಟಕ ಎಲೆಕ್ಟ್ರಾನ್ ವಿನ್ಯಾಸವನ್ನ ಹೊಂದುತ್ತದೆ. ನೆಕ್ಸ್ಟ್ ಪ್ರೋಪೈನ್ ಅಂತಂದ್ರೆ ಸೂತ್ರ ಬರೆಯೋಣ. ಇದು ಆಲ್ಕೈನ್ ಗುಂಪಿನ ಸದಸ್ಯ. ಪ್ರೋಪ್ ಎಂದರೆ ಕಾರ್ಬನ್ 3, 3 6 -2 ಅಂದ್ರೆ 4 ಆಗುತ್ತೆ ಹೈಡ್ರೋಜನ್. C3H4 ಇದರ ಏನು ಚುಕ್ಕಿ ರಚನೆಯನ್ನ ಬರೆಯೋಣ. ಕಾರ್ಬನ್ ಬರ್ಕೊಳ್ಳೋಣ, 1 2 3. ಈಗ 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧವಿರುತ್ತದೆ. ಇದರಲ್ಲಿ ಟ್ರಿಪಲ್ ಬಾಂಡ್ ಇಲ್ಲಿ ಬರ್ದ್ಬಿಡೋಣ, ಟ್ರಿಪಲ್ ಬಾಂಡ್. ಓಕೆ, ಈಗ ಬರ್ದ್ಬಿಡೋಣ. ನಾರ್ಮಲ್ ಸ್ಟ್ರಕ್ಚರ್ ಅನ್ನ ಬರೆಯೋಣ, ನಂತರ ಅದರ ಚುಕ್ಕಿ ರಚನೆಯನ್ನ ಬರೆಯೋಣ. ಓಕೆ, ಈಗ ಕಾರ್ಬನ್ನಿನ 2 ಕಾರ್ಬನ್ ಪರಮಾಣುಗಳ ನಡುವೆ ತ್ರಿಬಂಧ, ಅದನ್ನ ನಾವು 6 ಎಲೆಕ್ಟ್ರಾನ್ ಬರೆಯೋಣ. ಒಂದು ಬಂಧದಲ್ಲಿ 2 ಎಲೆಕ್ಟ್ರಾನ್ಗಳಿರುತ್ತೆ. ನೆಕ್ಸ್ಟ್ ಹಿಂದೆ ಒಂದು ಬಂಧ ಇದೆ ನೋಡಿ, ಒಂದು ಬಂಧದಲ್ಲಿ ಒಂದು ಹೈಡ್ರೋಜನ್ದು ಮತ್ತೊಂದು ಕಾರ್ಬನ್ದು. ಈಗ ಹೈಡ್ರೋಜನ್ ಬರೆಯೋಣ. ಓಕೆ, ನೆಕ್ಸ್ಟ್ ಈಗ ಇಲ್ಲಿ ಕಾರ್ಬನ್ ಆಯ್ತು. ಈಗ ಕಾರ್ಬನ್ ಪಕ್ಕದಲ್ಲಿ ಮತ್ತೊಂದು ಬಂಧ ಇದೆ ನೋಡಿ, 2 ಎಲೆಕ್ಟ್ರಾನ್ ಬರೆಯೋಣ. ನೆಕ್ಸ್ಟ್ ಮತ್ತೆ ಕಾರ್ಬನ್ ಇದೆ, ಇಲ್ಲಿ ಒಂದು ಇಲೆಕ್ಟ್ರಾನ್ ಕಾರ್ಬನ್ದು ಮತ್ತೊಂದು ಎಲೆಕ್ಟ್ರಾನ್ ಹೈಡ್ರೋಜನ್ದು. ನೆಕ್ಸ್ಟ್ ಈ ಬಂಧ, ಒಂದು ಎಲೆಕ್ಟ್ರಾನ್ ಕಾರ್ಬನ್ದು ಮತ್ತೊಂದು ಎಲೆಕ್ಟ್ರಾನ್ ಹೈಡ್ರೋಜನ್ದು. ಮತ್ತೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಕಾರ್ಬನ್ದು ಮತ್ತೊಂದು ಎಲೆಕ್ಟ್ರಾನ್ ಹೈಡ್ರೋಜನ್ದು. ಈಗ ಇದರ ಹೇಗೆ ಹಂಚಿಕೆ ಆಗಿದೆ ಅನ್ನೋದನ್ನ ನಾವು ಬೇಕಾದ್ರೆ ಹೀಗೆ ಬರಿಬಹುದು, ಹಂಚಿಕೆ ಆಗಿರುವುದನ್ನ. ಓಕೆ, ಗಮನಿಸಿ, ಹೈಡ್ರೋಜನ್ಗೆ 2 ಎಲೆಕ್ಟ್ರಾನ್ಗಳು, ಕಾರ್ಬನ್ಗೆ 8 ಎಲೆಕ್ಟ್ರಾನ್ಗಳು. ಇದು ಪ್ರೋಪೈನ್ನ ಇಲೆಕ್ಟ್ರಾನ್ ಚುಕ್ಕಿ ರಚನೆ. ಸಾಬೂನು ಕೊಳೆಯನ್ನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ ಅಂತವಂತ ಪ್ರಶ್ನೆ. ನೋಡಿ, ಸಾಬೂನಿನಲ್ಲಿ 2 ತುದಿಗಳಿರುತ್ತೆ, 2 ತುದಿಗಳು. ಒಂದು ಅಯಾನಿಕ್ ತುದಿ, ಇದು ಅಯಾನಿಕ್ ತುದಿ. ಇದು ಹೈಡ್ರೋಕಾರ್ಬನ್ ತುದಿ, ಈ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆ ಅಥವಾ ಜಿಡ್ಡಿಗೆ ಅಂಟಿಕೊಂಡಿರುತ್ತೆ. ಅಯಾನಿಕ್ ತುದಿ ನೀರಿನ ಕಡೆಗೆ ಆಕರ್ಷಣವಾಗಿರುತ್ತೆ, ಅಂದ್ರೆ ನೀರಿನ ಅಣುಗಳಿಗೆ ಅಂಟಿಕೊಂಡಿರುತ್ತೆ. ಈ ರೀತಿ ನೀರಿನಲ್ಲಿ ಮಿಸೆಲ್ಗಳೆಂಬ ರಚನೆಯನ್ನ ಉಂಟು ಮಾಡುತ್ತದೆ. ಯಾವುದು? ಸಾಬೂನಿನ ಅಣುಗಳು. ಈ ರೀತಿ ಇವುಗಳನ್ನ ಮಿಸೆಲ್ಗಳಂತ ಕರೀತಾರೆ, ಮಿಸೆಲ್. ಹೀಗೆ ಹೈಡ್ರೋಕಾರ್ಬನ್ ತುದಿಯು ಎಣ್ಣೆ ಅಥವಾ ಜಿಡ್ಡಿನೊಂದಿಗೆ ವರ್ತಿಸಿದರೆ ಈ ಅಯಾನಿಕ್ ತುದಿ ಹೊರಮುಖವಾಗಿರುತ್ತದೆ. ಈ ರೀತಿ ಮಿಸೆಲ್ಗಳು ಈ ರೀತಿ
ಎಮಲ್ಸನ್ ಅನ್ನು ಉಂಟು ಮಾಡುತ್ತವೆ. ನಂತರ ಈ ಮಿಸೆಲ್ಗಳು ಕೊಳೆಯನ್ನ ಕಿತ್ತು ಹೊರತೆಗೆಯುತ್ತವೆ ಮತ್ತು ಬಟ್ಟೆಗಳನ್ನ ಸ್ವಚ್ಛಗೊಳಿಸುತ್ತವೆ. ಧನ್ಯವಾದಗಳು.